ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಂದ್ರಿಕಾ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ಸಾಂಬಾರ್ ಏನಪ್ಪ ಅಂದರೆ ಮುದ್ದೆ ಜೊತೆಗೆ ಅಣಬೆ ಸಾರನ್ನ ಮಾಡ್ತಾಯಿದ್ದೀನಿ. ಅಣಬೆ ಮತ್ತು ಕಡಲೆಕಾಳನ್ನ ಬಳಸಿ ಅಣಬೆ ಮಶ್ರೂಮ್ ಅಂತ ಏನು ಕರೀತಾರೆ ಅದನ್ನು ಸಾಂಬಾರು ಮಾಡ್ತಾಯಿದ್ದೀನಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಒಂದು ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಈ ಕಡೆ ತೆಂಗಿನಕಾಯಿ, ಕಡಲೆ ಮತ್ತು ಸ್ವಲ್ಪ ಚಕ್ಕೆ, ಸಾರಿನ ಪುಡಿ ತೊಗೊಂಡಿದ್ದೀನಿ. ಮಶ್ರೂಮ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕಡಲೆಕಾಳು ಕೂಡ ಇಟ್ಕೊಂಡಿದ್ದೀನಿ. ಇವಾಗ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ, ಬನ್ನಿ ರುಬ್ಕೊಂಬರೋಣ. ಇವಾಗ ಕುಕ್ಕರ್ನ ಇಟ್ಟಿದ್ದೀನಿ, ಕುಕ್ಕರ್ ಕಾದಿದೆ. ಇವಾಗ ಸ್ವಲ್ಪ ಎಣ್ಣೆನ ಹಾಕಿ ನಾವು ಮಸಾಲೆನ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ತಾಯಿಲ್ಲ, ನೀವು ಬೇಕಂದರೆ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೋಬೋದು. ನಾನು ರುಬ್ಬಿರೋ ಮಿಶ್ರಣನ ಹಾಕಿ ನಾವು ಚಿಕನ್ ಮಟನ್ ಸಾಂಬಾರು ಯಾವ ರೀತಿ ಮಾಡ್ತಾಯಿದ್ದೀವಿ ಅದೇ ರೀತಿ ಮಾಡೋಣ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಮೊಳಕೆ ಕಾಳನ್ನ ಹಾಕ್ತಾಯಿದ್ದೀನಿ. ಕಾಳು ಹಾಕೋದ್ರಿಂದ ಕಾಂಬಿನೇಷನ್ನು ಸೂಪರಾಗಿರುತ್ತೆ, ತುಂಬಾ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಮಶ್ರೂಮ್ನು ಕೂಡ ಹಾಕಿ ಮಸಾಲ ಜೊತೆಗೇ ನಾವು ಮಶ್ರೂಮ್ನ ಫ್ರೈ ಮಾಡ್ಕೊಳ್ಳೋಣ. ನಾವು ಯಾವ ರೀತಿ ಚಿಕನ್ ಎಲ್ಲ ಫ್ರೈ ಮಾಡ್ತೀವಿ ಅದೇ ರೀತಿ ಮಶ್ರೂಮು ಕೂಡ ನೀರೆಲ್ಲ ಫುಲ್ಲು ಸಿಯೋವರೆಗೂ ಚೆನ್ನಾಗೇ ಮಸಾಲಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆಗಿರೋದಕ್ಕೆ ನಾನು ತೆಂಗಿನಕಾಯಿ ರುಬ್ಬಿರೋದನ್ನ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ನೋಡೋದಕ್ಕೇ ಕಲರ್ ಇಷ್ಟು ಚೆನ್ನಾಗಿದೆ, ಎಷ್ಟು ಸೂಪರಾಗಿದೆ. ಇಷ್ಟೇ ಗ್ರೇವಿ ಥರ ಬೇಕಾದರೂ ಮಾಡಿಕೊಂಡ್ರು ದೋಸೆಗೆಲ್ಲ ಅದು ಕೂಡ ಚೆನ್ನಾಗಿರುತ್ತೆ, ರೊಟ್ಟಿ ಜೊತೆಗೆ, ದೋಸೆ, ಚಪಾತಿಗೆ ಎಲ್ಲದಕ್ಕೂ. ಇವಾಗ ನೀರನ್ನ ಹಾಕಿ ನಮಗೆ ಎಷ್ಟು ತೆಳು ಬೇಕು ಅಷ್ಟು ನೀರನ್ನ ಹಾಕ್ಬಿಟ್ಟು ಸಾಂಬಾರಿಗೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 2 ವಿಸಿಲ್ ಮಾಡೋಣ. ಕಾಳು ಎಲ್ಲ ಮಶ್ರೂಮ್ ಬೆಂದಿರುತ್ತೆ. ಮಶ್ರೂಮ್ ವಿಸಿಲ್ ಮಾಡಿದ್ರೆ ಏನೂ ಆಗಲ್ಲ, ಚೆನ್ನಾಗಿರುತ್ತೆ, ಅದೇನು ಕಲಸೋಗಲ್ಲ, ಏನೂ ಆಗಲ್ಲ. ಇವಾಗ ಅನ್ನನ ಹಾಕಿ ನಾನು ಅನ್ನದ ಜೊತೆ ಮುದ್ದೆ ಮಾಡಿದ್ದೆ, ತುಂಬ ಈಸಿಯಾಗಿ ಮಾಡ್ಬೋದು. ಮಶ್ರೂಮ್ ಸಾರು ರೆಡಿಯಾಗಿದೆ. ಇಷ್ಟ